ಈ ದಿನ ನಮ್ಮ ವಿಡಿಯೋದಲ್ಲಿ ಒಂದು ವಿ ಶೇಪ್ಗೆ ಫ್ಲವರ್ ಡಿಸೈನ್ ಅನ್ನೋದು ಹೇಗೆ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ನಿಮ್ಗೊಂದ್ಸಲ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟ್, ಫ್ರಂಟ್ ಬ್ಯಾಕ್ ಎರಡು ಸೇರ್ ಇರ್ತದೆ 40 ಇಂಚು. ಹಾಗೆ ಬ್ಲೌಸ್ ಲೆಂತ್ ಬಂದಿದ್ದೇನ 14.5 ಇಂಚು. ನೆಕ್ ವಿಡ್ತ್ ಟಾಪ್ ಸೈಡ್ 2.5 ಇಂಚು, ಶೋಲ್ಡರ್ 3.5 ಇಂಚು, ಆರ್ಮಲ್ ಡೌನ್ 6 ಇಂಚು, ಆರ್ಮಲ್ ವಿಡ್ತ್ 5.5 ಇಂಚು. ನೆಕ್ ಓಪನ್ ಟೋಟಲ್ ಬಂದಿದ್ದಾನ ನಮಗೆ 9.5 ಇಂಚು. ನೆಕ್ ವಿಡ್ತ್ ಬಾಟಮ್ ಸೈಡ್ ಬಂದಿದ್ದಾನ 3.25 ಇಂಚು ಅನ್ನೋದು ಮಾಡಿಕೊಂಡು ನಾನು ಫಸ್ಟ್ ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಟ್ಟು ಕೆಳಗಡೆ ಚಿಕ್ಕದಾಗಿ ಒಂದು ವಿ ಪಾಯಿಂಟ್ ಅನ್ನೋದು ಮಾಡ್ಕೊಬಿಟ್ಟು ಶೋಲ್ಡರ್ ಇಂದ ಆರ್ಮಲ್ ಸೈಡ್ಗೆ ಒಂದು ಕ್ರಾಸ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಮಾರ್ಕ್ ಆದ್ಮೇಲೆ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನ ತಗೊಂಡಿದ್ದೇನೆ. ಮಿಡ್ಲಿಗೆ ಕರೆಕ್ಟ್ ಆಗಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ಪೇಪರ್ ಕ್ಯಾನ್ವಾಸ್ ನ ಈಗ ಲೈನಿಂಗ್ ಕೆಳಗಡೆ ಅದನ್ನು ಮಡಗಿದ್ದೇನೆ ಪೇಪರ್ ಕ್ಯಾನ್ವಾಸ್ ನ. ಈಗ ನೆಕ್ ಮಾರ್ಕ್ ಏನ್ ಮಾಡಿದೀನೋ ಸೇಮ್ ಆ ಟೈಪ್ ಅಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಪೇಪರ್ ಕ್ಯಾನ್ವಾಸ್ ಅನ್ನೋದು ಕಟ್ ಆಯ್ತಲ್ವಾ. ಈಗ ಸೈಡ್ ಆರ್ಮಲ್ ಸೈಡ್ ಮಾರ್ಕ್ ಮಾಡೋದು ಮಾಡ್ಕೊಂಡಿದ್ರಲ್ವಾ, ಅದು 1 ಇಂಚು ಬಿಟ್ಕೊಂಡು ಕರೆಕ್ಟ್ ಆಗಿ ಆ ಆರ್ಮಲ್ ಸೈಡ್ ಸರ್ಕಲೇಷನ್ ಅನ್ನೋದು ನೀಟಾಗಿ ಮಾರ್ಕ್ ಅನ್ನೋದು ಮಾಡ್ಕೋಬಿಡಿ. ಈಗ ಬಾಟಮ್ ಸೈಡ್ ಅಷ್ಟೇ 1 ಇಂಚು ಎಕ್ಸ್ಟ್ರಾ ಕ್ಯಾನ್ವಾಸ್ ಅನ್ನೋದು ಬಿಟ್ಬಿಟ್ಟು ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ, ಆ ಪೇಪರ್ ಕ್ಯಾನ್ವಾಸ್ ಅದರ ಮೇಲೆ ಹಾಕಿ ಅನ್ನೋದು ನಾನು ಈ ಪೇಪರ್ ಕ್ಯಾನ್ವಾಸ್ ಲೈನಿಂಗಿಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಅಟ್ಯಾಚಿಂಗ್ ಬಂದಿದ್ದನ್ನು ನಾನು ಮಿಡ್ಲಿಂದ ಸ್ಟಾರ್ಟಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಒಂದು 1/4 ಇಂಚ್ ಗ್ಯಾಪ್ ಅನ್ನೋದು ನೋಡಿಕೊಂಡು ಫುಲ್ಲು ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಪೇಪರ್ ಕ್ಯಾನ್ವಾಸ್ ಎಲ್ಲ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನ, ಸೈಡ್ ತಗೊಂಡು ಮಾಡ್ಕೊರಿ. ಈಗ ಬಾಡಿ ಅನ್ನೋದು ತಗೊಂಡಿದ್ದೇನ, ಈಗ ಸೀದಾ ಮೇಲೆ ಈ ಲೈನಿಂಗ್ ಅನ್ನೋದು ಹಾಕೊಂಡಿದ್ದೇನ. ಈಗ ನೆಕ್ ಸೈಡ್ ಕರೆಕ್ಟಾಗಿ 4 ಕಡೆನೂ ಲೈನಿಂಗ್ ನೀಟಾಗಿ ಬರೋ ತರ ನೋಡ್ಕೊಂಡು ಫಸ್ಟ್ ನೆಕ್ ಸೈಡ್ ಇಂದ ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದಾನ ನಮಗೆ 1/4 ಇಂಚ್ ಇರ್ತದೆ. ಒಂದೇ ಲೆವೆಲ್ ನೋಡ್ಕೊಂಡು ಫುಲ್ಲು ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅರ್ಧ ಸ್ಟಿಚ್ ಆಯ್ತಲ್ವಾ, ಇನ್ನು ಅರ್ಧನೂ ಸೇಮ್ ಇದೇ ರೀತಿ ಒಂದು 1/4 ಇಂಚ್ ಮಾರ್ಜಿನ್ ಎಲ್ಲ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ನೆಕ್ಕಲ್ಲಿ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಲೈನಿಂಗ್ ಲೆವೆಲ್ಗೆ ಎಕ್ಸ್ಟ್ರಾ ಇರೋ ಬಾಡಿನೆಲ್ಲ ನೆಕ್ ಸೈಡಲ್ಲಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಕಟ್ ಆದ್ಮೇಲೆ ಈ 3 ಕಾರ್ನರ್ಗಳಿಗೂ ನ್ಯಾಚ್ ಅನ್ನೋದು ಹಾಕೊಂಡಿದ್ದೇನ, ಈ ಲೈನಿಂಗ್ನು ಇನ್ಸೈಡ್ ಕಡೆದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಡಿ. ಈ ಎಡ್ಜ್ ಕಿನಾರಿ ಮಾಡ್ಕೊಳೋ ಟೈಮಲ್ಲಿ ನಮಗೆ ಲೈನಿಂಗ್ ಬಂದಿದ್ದನ ಮೇಲ್ಗಡೆ ಕಾಣಿಸ್ಬಾರ್ದು. ಲೈನಿಂಗ್ ಬಂದ್ಬಿಟ್ಟಿದ್ದನ್ನ ಇನ್ಸೈಡ್ಗೆ ಇರೋ ಥರ ನೋಡಿಕೊಂಡು ಕಿನಾರಿ ಅನ್ನೋದು ಹಾಕೋರಿ. ಈಗ ಈ ಕಿನಾರಡಿಂದ ಮುಗೀತಲ್ವಾ, ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನ. ಲೈನಿಂಗ್ನು ಬಾಡಿನು ಎರಡು ಸೇರಿ ನಾನು ಫುಲ್ ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಮಗೆ ಲೈನಿಂಗ್ ಆಗ್ಬೋದು ಅಥವಾ ಬಾಡಿ ಆಗ್ಬೋದು. ಟ್ವಿಸ್ಟ್ಗಳಿಲ್ಲ ಅಂತ ನೋಡಿಕೊಂಡು ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಮುಗೀತಲ್ವಾ. ಈಗ ನಮಗೆ ಲೈನಿಂಗ್ ಅನ್ನೋದು ರೆಡಿ ಇರ್ತದೆ, ಬಾಡಿ ಅನ್ನೋದು ಎಕ್ಸ್ಟ್ರಾ ಇರ್ತದೆ. ಲೈನಿಂಗ್ ಲೆವೆಲ್ಗೆ ಫುಲ್ಲು ರೌಂಡು ಬಾಡಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೋಬೇಡಿ. ಈ ಕಟ್ ಮಾಡೋಂಥ ಟೈಮಲ್ಲಿ ಲೈನಿಂಗ್ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ, ಓನ್ಲಿ ಬಾಡಿ ಮಾತ್ರ ಕಟಿಂಗ್ ಅನ್ನೋದು ಮಾಡ್ಕೋಬಿಡಿ. ಈಗ ಇದೆಲ್ಲ ಕಟ್ ಆಯ್ತಲ್ವಾ, ಬಾಟಮ್ ಸೈಡಲ್ಲಿ ಒಂದು ನ್ಯಾಚ್ ಅನ್ನೋದು ಹಾಕೊಂಡಿದ್ದಾನ ಸೈಡ್ಗೆ ಎತ್ತಿ ಮಡ್ಕೋರಿ.
ಈಗ ನಾನು ಒಂದು ಸೂದಿ ಹಾಗೆ ಒಂದು 3 ಇಂಚಿಗೆ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದಾನ. ಆ ಫ್ಯಾಬ್ರಿಕ್ ನ ಕ್ರಾಸ್ ಟೈಪ್ ಅಲ್ಲಿ ಮಾಡ್ಕೊಂಡು ನೀಡ್ಲಲ್ಲಿ ಇರೋದಕ್ಕೆ ಸುತ್ತಿ ಟೈಟ್ ಮಾಡ್ಕೊಂಡು ಓಕೆ ಬಾಟಮ್ ಸೈಡ್ ಸಣ್ಣದಾಗಿ ಫ್ರಿಲ್ಸ್ ಕೊಟ್ಕೊಂಡು ಅದನ್ನ ನಾವು ಸ್ಟಿಚ್ ಮಾಡ್ಕೊಂಡಿದ್ವಿ ಅಂದ್ರೆ ಒಂದು ಫ್ಲವರ್ ಟೈಪ್ ಅಲ್ಲಿ ರೆಡಿ ಅನ್ನೋದು ಆಗ್ಬಿಡ್ತದೆ. ಮತ್ತೊಂದು ತೋರಿಸಿ ನೋಡಿ, ಆ ನೀಡ್ಲಲ್ಲಿ ಫುಲ್ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಕ್ರಾಸ್ ಆಗಿ ಟೈಟ್ ಮಾಡ್ಕೋರಿ. ಈಗ ಬಾಟಮ್ ಸೈಡ್ ಅಲ್ಲಿ ಚಿಕ್ಕದಾಗಿ ಫ್ರಿಲ್ಸ್ ಕೊಟ್ಟಿದ್ವಿ ಅಂದ್ರೆ ನಮ್ಗೆ ಈ ರೀತಿ ಫ್ಲವರ್ ಅನ್ನೋದು ರೆಡಿ ಆಗಿಬಿಡ್ತದೆ. ಈ ರೀತಿ ಒಂದು ನಮ್ಗೆ 20 ರಿಂದ 25 ಫ್ಲವರ್ಸ್ ಅನ್ನೋದು ರೆಡಿ ಮಾಡ್ಕೋರಿ. ಈಗ ನೋಡಿದ್ರಲ್ವ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ನಿಮ್ಗೊಂದು 5 ಪೀಸ್ ತೋರಿಸಿದ್ದೀನಿ ಸ್ಯಾಂಪಲ್ಗೆ. ನೀವು ಒಂದು 25 ಪೀಸ್ ಈ ರೀತಿ ರೆಡಿ ಮಾಡ್ಕೊಬಿಟ್ಟಿದ್ದಾನ. ಈಗ ನಾವು ಸ್ಟಿಚ್ ಹಾಕಿದೆ ಅಲ್ವಾ, ಅಲ್ಲಿಂದ 1 ನೈಟ್ ಅಷ್ಟು ಬಿಟ್ಬಿಟ್ಟು ಮಿಕ್ಕಿರೋ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ನೀಟಾಗಿ ಕಟಿಂಗ್ ಅನ್ನೋದು ಮಾಡಿ ತೆಗೆದು ಬಿಡಿ. ಇದಾದ್ಮೇಲೆ ಬಾಡಿ ಏನಾದ್ರು ತಗೊಂಡಿದ್ದಾನ. ಈಗ ನಾನು ಆರ್ಮಲ್ ಸೈಡ್ಗೆ ಒಂದು ಕ್ರಾಸ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಯಾಕಂದ್ರೆ ನಮ್ಗೆ ಇದು ನೀಟಾಗಿ ಬರ್ಬೇಕಲ್ವಾ ಈ ಶೇಪ್ ಅನ್ನೋದು, ಅದಕ್ಕೋಸ್ಕರ ಇಲ್ಲಿ ಕ್ರಾಸ್ ಆಗಿ ಮಾಡ್ಕೊಬಿಟ್ಟು ಇದೇ ಮಾರ್ಕ್ ಆ ಕಡೆಗೆ ಬರ್ಬೇಕಲ್ವಾ, ಅದಕ್ಕೋಸ್ಕರ ಈ ಮಾರ್ಕ್ ಅನ್ನು ಸ್ವಲ್ಪ ಕಾಪಿ ಅನ್ನೋದು ಮಾಡ್ಕೊಂಡು ಈ ಕಡೆನು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಮಾರ್ಕ್ ಆದ್ಮೇಲೆ ನಾನು ಈಗ ರೆಡಿ ಮಾಡಿದ್ನಲ್ವಾ ಆ ಫ್ಲವರ್ನು ಬಾಟಮ್ ಸೈಡ್ ಅಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಏನು ವಿ ಇದೆಯೋ ಸೇಮ್ ಈ ಜಾಗದಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ನಾವು ಇದಕ್ಕೆ ಮುಂಚೆ ಸಣ್ಣದಾಗಿ ಫ್ರಿಲ್ಸ್ ಮಾಡುವಾಗ ಸ್ಟಿಚ್ ಹಾಕಿದೆ ಅಲ್ವಾ, ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಬರೋ ತರ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಈ ವಿ ಶೇಪ್ ಅಲ್ಲಿ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಹಾಗೆ ನಮ್ಗೆ ಆರ್ಮಲ್ ಸೈಡ್ಗೂ ಈ ಶೇಪ್ ಮಾರ್ಕ್ ಮಾಡಿದೆ ಅಲ್ವಾ, ಈ ಮಾರ್ಕ್ ಇಂದ ಸ್ವಲ್ಪ ಒಂದು 1 ಇಂಚ್ ಅಷ್ಟು ಮೇಲ್ಗಡೆ ಮಾಡ್ಕೊಂಡು ಈ ಆರ್ಮಲ್ ಸೈಡ್ಗೂ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಸಪೋಸ್ ನಿಮ್ಗೆ ನೆಕ್ ಇಂದ ಮೇಲ್ಗಡೆಯಿಂದನೂ ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಒಂದು ರೆಡಿ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಈ ಒಂದು ಲೇಟೆಸ್ಟ್ ಡಿಸೈನ್ ಆಗಿ ನಾನು ರೆಡಿ ಅನ್ನೋದು ಮಾಡ್ತಾ ಇದ್ದೀನಿ. ಇದಾಯ್ತಲ್ವಾ. ಈಗ ಇನ್ನೊಂದು ಸೈಡ್ಗೂ ಸೇಮ್ ಇದೇ ರೀತಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದೆ ಅಟ್ಯಾಚಿಂಗ್ ಎಲ್ಲ ಮುಗಿದೈತಲ್ವಾ. ಈಗ ಲೇಸ್ ಅನ್ನೋದು ತಗೊಂಡಿದ್ದೇನ. ಈ ಲೇಸ್ ಬಂದಿದ್ದೇನೆ ನಮ್ಗೆ ವಿಡ್ತು ಕರೆಕ್ಟಾಗಿ ಒಂದು 1/2 ಇಂಚ್ ಬಿಡ್ತಿರೋ ತರ ಲೇಸ್ ಅನ್ನೋದು ತಗೊಂಡಿದ್ದೇನೆ. ಫಸ್ಟ್ ನಾನು ವಿ ಶೇಪ್ ನೆಕ್ ಇದೆ ಅಲ್ವಾ, ಇದಕ್ಕೆ ಮಾತ್ರ ಲೇಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೆಂಟ್ರಲ್ಲೇ ಚಿಕ್ಕದಾಗಿ ಒಂದು ಫ್ರಿಲ್ಟ್ ಅನ್ನೋದು ಕೊಟ್ಕೊಂಡು ಲೇಸ್ಗೆ ಓಕೆ ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಮೇಲ್ಗಡೆ ಸ್ಟಿಚ್ ಆಯ್ತಲ್ವಾ, ಹಾಗೆ ಬಾಟಮ್ ಸೈಡನ್ನು ಆ ಲೇಸ್ ಮೇಲೆ ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈ ಸ್ಟಿಚ್ ಹಾಕೋಂಥ ಟೈಮಲ್ಲಿ ನಮ್ಗೆ ಈ ಫ್ಲವರ್ ಮಾಡಿದಲ್ವಾ ಆ ಕಚ್ಚೆ ಎಲ್ಲ ನೀಟಾಗಿ ಆ ಲೇಸ್ ಒಳಗಡೆ ಹೋಗ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಆಚೆ ಕಾಣಿಸ್ಬಾರ್ದು, ಆ ರೀತಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೋಬೇಡಿ. ಈಗ ಈ ವಿ ಶೇಪ್ ಆಯ್ತಲ್ವಾ, ಈಗ ನೆಕ್ ಇಂದ ನಾನು ಡೈರೆಕ್ಟ್ ಆಗಿ ಲೇಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳೋ ಟೈಮಲ್ಲಿ ಅಷ್ಟೇ ಇಲ್ಲಿ ನಮ್ಗೆ ಪ್ಲೈನ್ ಅನ್ನೋದು ಇರ್ತದೆ, ಅದೇ ಕಂಟಿನ್ಯೂ ಮಾಡ್ಕೊರೆ ನೆಕ್ ಇರೋದನ್ನು. ಈಗ ಈ ಕ್ರಾಸ್ ಬಂದ ಕೂಡಲೇ ನಮ್ಗೆ ಇಲ್ಲಿಂದ ನಮ್ಗೆ ಫ್ಲವರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಕರೆಕ್ಟ್ ಆಗಿ ವಿ ಶೇಪ್ ಅಲ್ಲಿ ಮಾಡಿರೋ ಫ್ಲವರ್ಸ್ ಇದನ್ನು ಒಂದೇ ಲೆವೆಲ್ ಇರೋ ತರ ನೋಡ್ಕೊಂಡು ಲೇಸ್ ಅನ್ನೋದು ಅಟ್ಯಾಚಿಂಗ್ ಮಾಡ್ಕೊಬಿಡ್ರಿ. ಈಗ ಮೇಲ್ಗಡೆನೂ ಒಂದು ಸ್ಟಿಚ್ ಸೇಮ್ ಅದೇ ರೀತಿ ಅನ್ನೋದು ಹಾಕೋಬಿಡಿ. ಈಗ ಇನ್ನೊಂದು ಸೈಡನ್ನು ಸೇಮ್ ಇದೇ ರೀತಿ ಲೇಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಲೇಸ್ ಎಲ್ಲ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ಎಕ್ಸ್ಟ್ರಾ ಇರೋ ಲೇಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಬಿಟ್ಟು ನಾನು ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ, ಸೈಡ್ಗೆ ಎತ್ತಿ ಮಾಡ್ಕೊತೀನಿ. ಈಗ ನಾನು ಕಾಂಟ್ರಾಸ್ಟ್ ಕಲರ್ ಅಲ್ಲಿ
1 ಇಂಚ್ ಇಳಿತಿರೋ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದಾನ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಮಾಡಿಬಿಟ್ಟಿದ್ದಾನ. ಆ ಥ್ರೆಡ್ ಪಕ್ಕದಲ್ಲಿ ನಾವು ಸ್ಟಿಚ್ ಹಾಕೊಂಡಿದೀವಿ ಅಂದ್ರೆ ಪೈಪಿಂಗ್ ಅನ್ನೋದು ನಮ್ಗೆ ರೆಡಿ ಅನ್ನೋದು ಆಗ್ಬಿಡ್ತದೆ. ಬ್ಯಾಕ್ ಎಷ್ಟು ಲೆಂತ್ ಇದ್ರೆ ಅಷ್ಟು ಲೆಂತ್ ಅನ್ನೋದು ನಾವು ಸಾಕು. ಈಗ ಪೈಪಿಂಗ್ ಅನ್ನೋದು ರೆಡಿ ಆಯ್ತಲ್ಲ. ಈಗ ಬ್ಯಾಕ್ ಅನ್ನೋದು ತಗೊಂಡಿದ್ದಾನ. ಇದಕ್ಕೆ ಮುಂಚೆ ನಾವು ಟ್ರಿಮ್ ಮಾಡುವಾಗ ನ್ಯಾಚ್ ಅನ್ನೋದು ಹಾಕೊಂಡಿದ್ದೀನಿ ಒಂದು 1/2 ಇಂಚಿಗೆ. ಆ ಲೆವೆಲ್ ನೋಡ್ಕೊಂಡು ಕರೆಕ್ಟಾಗಿ ನಾನು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದೇ ಲೆವೆಲ್ ಒಂದಕ್ಕೆ 1/2 ಇಂಚ್ ಇರೋ ಲೆವೆಲ್ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಇದಾಯ್ತಲ್ವಾ. ಈಗ ಎಕ್ಸ್ಟ್ರಾ ಇನ್ನೊಂದು ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಈ ಪೈಪಿಂಗ್ ಮೇಲೆ ಮಡಗಿ ನಾನು ಆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದಿದ್ದೇನೆ ನಾವು ಪೈಪಿಂಗ್ ಅಟ್ಯಾಚಿಂಗ್ ಮಾಡೋಕೆ ಸ್ಟಿಚ್ ಹಾಕಿದೇವಲ್ವ, ಸೇಮ್ ಆ ಸ್ಟಿಚ್ ಮೇಲೆ ಸ್ಟಿಚ್ ಹಾಕಿದ್ವಿ ಅಂದ್ರೆ ನಮಗೆ ಆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗ್ಬಿಡ್ತದೆ. ಮೇಲ್ಗಡೆಗೆ ತಿರ್ಸ್ಕೊಂಡು ಮತ್ತೆ ಈ ಬಾಡಿ ಮಾರ್ಜಿನ್ಗಳೆಲ್ಲ ಕಚ್ಚಾ ಎಲ್ಲ ಅದ್ರ ಒಳಗಡೆ ಹೋಗೋ ಥರ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ಇದೆ ಆಯ್ತಲ್ವಾ. ಈಗ ಎಲ್ಲ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಅನ್ನೋದಾಯ್ತು. ಇವಾಗ ಒಳಗಡೆ ಹಾಕ್ಬಿಟ್ಟು ಈಗ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನರ್ ಒಂದು ಹಾಕೋಬಿಡ್ತೀನಿ. ಈ ಕಿನರ್ ಆಯ್ತಲ್ವಾ. ಈಗ ಬ್ಯಾಕ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದಾನ ಸೈಡಿಗೆ ನಾನು ಡಾಟ್ ಅನ್ನೋದು ಹಾಕ್ತಾ ಇದ್ದೀನಿ. ಈ ಡಾಟ್ ಬಂದಿದ್ದಾನ ನಮಗೆ 1/2 ಇಂಚ್ ಇರ್ತದೆ, 3 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಎರಡು ಕಡೆ ಸೇಮ್ ಮೆಜರ್ಮೆಂಟ್ ಅನ್ನೋದು ನೋಡ್ಕೊಂಡು ಡಾಟ್ ಅನ್ನೋದು ಹಿಡ್ಕೊಬಿಡಿ. ಈಗ ಎಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನೆ. ನಾನು ಇವಾಗ ಬೀಡ್ಸ್ ಅನ್ನೋದು ಹಾಕ್ಕೊಂತ ಇದ್ದೀನಿ ಈ ಫ್ಲವರ್ ಮೇಲೆ. ಈ ಫ್ಲವರ್ ಅಲ್ಲಿ ನಾವು ನೀಡ್ಲಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದಲ್ವಾ, ಆ ಜಾಗ ಒಂದು ಬಿಟ್ಬಿಟ್ಟು ಅದರ ಪಕ್ಕಕ್ಕೆ ಈ ಬೀಡ್ಸ್ ಅನ್ನೋದು ಹಾಕೋಬಿಡಿ. ಯಾಕಂದ್ರೆ ಈ ಬೀಡ್ಸ್ ಹಾಕೊಂಡ್ರೇನೆ ಆ ಫ್ಲವರ್ಸ್ ಅನ್ನೋದು ಲೈಫ್ ಅನ್ನೋದು ಇರ್ತದೆ. ಇಲ್ಲ ಅಂದ್ರೆ ಅದ ಮೇಲ್ಗಡೆಗೆ ಎದ್ದು ಅದೆಲ್ಲ ಬೇಗ ಆ ಫ್ಲವರ್ಸ್ ಎಲ್ಲ ಹಾಳಾಗ್ಬಿಡ್ತದೆ. ಇದೇ ರೀತಿ ಎಲ್ಲದಕ್ಕೂ ಬೀಡ್ಸ್ ಅನ್ನೋದು ಹಾಕೋಬಿಡಿ ಸ್ನೇಹಿತರೆ. ಈ ವಿ ಶೇಪು ಫ್ಲವರ್ ಬ್ಲೌಸ್ ಡಿಸೈನ್ ಅನ್ನೋದು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗಿದೆ. ಈ ಕಟಿಂಗ್ ಅಲ್ಲಿ ಆಗ್ಬೋದು, ಈ ಸ್ಟಿಚಿಂಗ್ ಅಲ್ಲಿ ಆಗ್ಬೋದು. ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಕೊಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮ ಮುಂದೆಗಡೆ ಬರ್ತೀನಿ. ಓಕೆ ಸ್ನೇಹಿತರೆ, ಬಾಯ್.